ಯೂಸ್ಡ್ ಕ್ಲಾತ್ಸ್, ಅದು ಸೆಕೆಂಡ್ಸ್ ಕ್ಲಾತ್ಸ್ ಅಂತ. ಬಟ್ ನಮಗೆ ಸ್ಫೂರ್ತಿ ನಗು ಕಂಟ್ರೋಲ್ ಮಾಡ್ಕೊತಿದ್ದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಚಾನಲ್. ಏನು ಗೊತ್ತಾ, ಹೊಸ ಫೋನ್ ಬಂದಿದೆ. ನಾನು ನಿಮಗೆ ಆಲ್ರೆಡಿ ಒಂದು ರೀಲ್ಸಲ್ಲಿ ಆ್ಯಂಡ್ ಶಾರ್ಟ್ಸಲ್ಲಿ ಸಹ ಶೇರ್ ಮಾಡಿದ್ದೆ. ಬಟ್ ಈ ಕಡೆಯಿಂದ ಹೊಸ ಫೋನ್ ಬರ್ತಿದ್ದೆ ಖುಷಿ, ಈ ಕಡೆಯಿಂದ ನನ್ನದು ಸಿಮ್ ಹಾಗೆ ಹಾಕಿಸ್ಕೊಂಡಿದೆ. ಏನೂ ಇಲ್ಲ, ಸಣ್ಣ ರೀಸನು ರೀಚಾರ್ಜ್ ಮಾಡಿಸಿರ್ಲಿಲ್ಲ. ಬಿಕಾಸ್ ನಾನು ಡ್ಯುಯಲ್ ಸಿಮ್ ಯೂಸ್ ಮಾಡ್ತಿರೋದು. ಸೊ ಏನು ಒಂದರಲ್ಲಿ ವಾಟ್ಸಪ್ ಯೂಸ್ ಮಾಡ್ತಿದ್ದೆ, ಒಂದನ್ನು ಕಾಲಿಂಗಿಗೆ ಇಟ್ಕೊಂಡಿದ್ದೆ. ಬಟ್ ಈಗ ಹೊಸ ಫೋನಿಗೆ ವಾಟ್ಸಪ್ ಹಾಕ್ಕೋಬೇಡ ಅಂತ ನೋಡಿದ್ರೆ ಸಿಮ್ಮು ನನ್ನ ಹೆಸರಿಂದನೇ ತೆಗೆದುಬಿಟ್ಟಿದ್ದಾರೆ ಅಂತಂತೆ. ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿ ಕೇಳಿದೆ ಕಸ್ಟಮರ್ ಕೇರಿಗೆ. ಸೊ ಅವ್ರು ಬಂದುಬಿಟ್ಟು ನೀವು ಹೋಗಿ ಆಫೀಸಲ್ಲೇ ಚೆಕ್ ಮಾಡಬೇಕಂದ್ರು. ಸೊ ಸಬ್ ಬ್ರಾಂಚಿಗೂ ಹೋದ್ವಿ, ಮೇನ್ ಬ್ರಾಂಚಿಗೂ ಹೋದ್ವಿ. ನೋಡಿದ್ರೆ ಸಿಮ್ ಆಲ್ರೆಡಿ ಹೋಗಿ ಹಾಕಿಸ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಅಲ್ಲಿಂದ ನಾನು ಫ್ರೆಂಡ್ ಮನೆ ಬಂದೆ. ಸೊ ಇವಳು ನನ್ನ ಫ್ರೆಂಡು ಆ್ಯಂಡ್ ಇವಳು ಒಂದು ಮೇಕಪ್ ಆರ್ಟಿಸ್ಟು, ಸಖತ್ತಾಗಿ ಮೇಕಪ್ ಮಾಡ್ತಾಳೆ. ನಂದು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ ಒಂದು ರೆಡ್ ಕಲರ್ ಸ್ಯಾರಿದು. ಸೊ ಇವಳೇ ಮೇಕಪ್ ಮಾಡಿರೋದು. ಇಫ್ ಎನಿಬಡಿ ವಾಂಟ್ ಮೀನ್ಸ್ ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ಇನ್ಸ್ಟಾಗ್ರಾಮ್ ID ಕಮೆಂಟ್ ಮಾಡಿದ್ರೆ ನಾನು ತಿಳಿಸ್ಕೊಡ್ತೀನಿ. ಸೊ ಇವರಿಬ್ರದ್ದು ಆಲ್ರೆಡಿ ನೀವೊಂದು ವಿಡಿಯೋ ನೋಡಿದ್ದೀರಾ, ನಾನು ಹಾಕಿದ್ದೆ ಯೂಟ್ಯೂಬಲ್ಲಿ. ಏನೂ ಇಲ್ಲ, ಇಬ್ಬರು ಒಟ್ಟಾದರು ಅಂದರೆ ನಮಗೆ ಬರೀ ಜಗಳ ಬಿಡಿಸೋದೇ ಸರಿಯಾಗಿ ಹೋಗುತ್ತೆ. ಒಂದೇ ಆಟ ಸಾಮಾನು ಇಟ್ಕೊಂಡು ಇಬ್ಬರಿಗೂ ಅದೇ ಬೇಕು, ಬೇರೆ ಯಾವುದು ಬೇಡ. ಬೇರೆ ಎಷ್ಟು ಆಟ ಸಾಮಾನಿದ್ರು ಲಾಸ್ಟ್ ಎಂಡ್ ಆಗೋದು ಆ ಒಂದೇ ಆಟ ಸಾಮಾನು, ಆ ಒಂದು ಜಗಳದಲ್ಲಿ ಅಷ್ಟೇ. ನೋಡ್ಬೋದು, ನನ್ನ ಮಗಳಂತೂ ಬರೀ ಎಮೋಷನಲ್ ಬ್ಲ್ಯಾಕ್ ಮೇಲರು, ಹೆದರಿಸಿ ಇಸ್ಕೊಳ್ಳೋಳು. ಸೊ ಒಟ್ಟರಷ್ಟು ಇವರಿಬ್ರದ್ದು ಜಗಳ ಬಿಡಿಸೋದ್ರಲ್ಲೇ ನಮ್ಮ ಡೇ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಅಷ್ಟೊತ್ತಿಗೆ ಊಟ ಟೈಮು ಆಯಿತು. ಸಖತ್ತಾಗಿ ಅಡುಗೆ ಮಾಡಿದ್ಲು, ಮಾತ್ರ ಉಪ್ಪಿನಕಾಯಿ ಅಂತೂ ಸಖತ್ತಾಗಿತ್ತು. ಬಟ್ ಅವಳು ಮಾಡಿದ್ದಲ್ಲ, ಅಂಗಡಿಯಿಂದ ತಂದಿದ್ದಂತೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಚಿತ್ರಾನ್ನ, ಕೋಸಂಬರಿ, ಏನೋ ಸಾಂಬಾರು ಹೆಸರು ಹೇಳಲು ಮರ್ತೋಗ್ಬಿಡ್ತು. ಮೊಸರಿಗೆ ಹಾಕಿ ಮಾಡೋದು, ಮಜ್ಜಿಗೆ ಸಾರಲ್ಲ. ಸೊ ಇನ್ನೊಂದಿನ ಮೊಸರಿಗೆ ಹಲ್ಸಂದ್ರನ ಸಮಥಿಂಗ್ ಏನೋ ಹೇಳಿದ್ಲು, ಮರ್ತೇ ಹೋಗ್ಬಿಡ್ತು. ಸೊ ಅದು ಮಾಡಿದ್ಲು, ಚೆನ್ನಾಗಿತ್ತು. ನನ್ನ ಮಗಳಿಗಂತೂ ಕೋಸಂಬರಿ ಇಷ್ಟ ಆಯಿತು. ಸೊ ಈಗ ನಾವಿಲ್ಲಿ ಆಟೋದಲ್ಲಿ 3 ಜನ, ಇನ್ನೊಬ್ಳು ಬಂದು ಆ್ಯಡ್ ಆದಳು, ಸ್ಫೂರ್ತಿ, ರಮ್ಯಾ ಅವಳು, ಅವಳ ಮಗಳು ಸ್ವಾತಿ ಆ್ಯಂಡ್ ನಾನು, ನನ್ನ ಮಗಳು ನಕ್ಷ. ಓಕೆ, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವು ಬಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವ್ಲಾಗ್ ಹಾಕಿದ್ದೆ, 899 ರೂಪೀಸಿಗೆ 1 kg ಬಟ್ಟೆ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿತ್ತು ಗುರು. ಏನು ಗೊತ್ತಾ, ತುಂಬ ಲೈಟ್ ವೇಟ್ ಬಟ್ಟೆ ಸೆಲೆಕ್ಟ್ ಮಾಡಿಕೊಂಡ್ರೆ ಅಂತೂ 1 kgಗೆ ಆಲ್ಮೋಸ್ಟು 10 ಟಾಪ್ಸ್ ಬರುತ್ತೆ. ಇಷ್ಟು ನಮ್ಮದೇ. ಬಟ್ ನಂದು ಒಂದೇ ಬ್ಯಾಗು, ಇನ್ನುಳಿದಿದ್ದೆಲ್ಲ ಅವ್ರದ್ದು. ತುಂಬ ಚೆನ್ನಾಗಿ ಸಿಕ್ಕಿದ್ವು ಮಾತ್ರ. ಹೋಗೋಷ್ಟೊತ್ತಿಗೆ ನನ್ನ ಮಗಳು ಮಲಗಿದ್ಲು, ಅಷ್ಟೊತ್ತಿಗೆ ರಿಟರ್ನ್ ಬರ್ಬೇಕಾದ್ರೆ ಎದ್ದು ಬಿಟ್ಟಳು. ಸೊ ಚೆನ್ನಾಗಿತ್ತು ಕಲೆಕ್ಷನ್ಸು ಮಾತ್ರ. ಒಂದು ಸತಿ ವಿಸಿಟ್ ಮಾಡಿ, ಡೀಟೇಲಿಗೆ ನಾನು ಇನ್ಸ್ಟಾಗ್ರಾಮ್ ಐಡಿಲೆಲ್ಲ ಮೆನ್ಷನ್ ಮಾಡಿದ್ದೀನಿ, ಬೇಕಾದ್ರೆ ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕಿದ್ದೀನಿ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಡೈಲಿ ಯೂಸು ಮೀನ್ಸ್ ನೀವು ನಿಯರಾಗಿ ಎಲ್ಲಿಗಾರು ಹೋಗ್ಬೇಕನ್ನೋದಿದ್ರೆ ಅರ್ಜೆಂಟಿಗೆ ಅಂಥದ್ದು ಕಡೆಲ್ಲ ಚೆನ್ನಾಗಿದ್ದಾವೆ. ಸೊ ಮನೆಗೂ ಬಂದಾಯಿತು. ನಾವು ನಮಗೆ ಕೆಲವು ಟಾಪ್ಸನ್ನು ತೋರಿಸ್ತೀವಿ. ಇದು ಓಕೆ ಅನ್ನಿಸ್ತು ನನಗೆ, ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಚೆನ್ನಾಗಿತ್ತು. ಇದಾದಲೇ ಹತ್ತಿರದಲ್ಲಿ ಎಲ್ಲಿಗಾರು ಹಿಂಗೆ ಹೋಗೋಂಥ ಪ್ಲೇಸಿಗೆಲ್ಲ ಓಕೆ. ಬಟ್ ಆ್ಯಂಡ್ ದಿಸ್ ಒನ್ ಈಸ್ ಇದೆಲ್ಲ ನನ್ನ ಬ್ಲೂ ಕಲರ್ ಅಂತೂ ನನ್ನ ತುಂಬ ಫೇವ್ರೇಟ್. ಆ್ಯಕ್ಚುಲಿ ಇದು ಸ್ಫೂರ್ತಿ ತೊಗೊಂಡಿದ್ಲು, ಅವಳ ಹತ್ರ ಹೆಂಗೋ ಮಾಡಿ ನಾನು ಇಸ್ಕೊಂಡ್ಬಿಟ್ಟೆ. ಅವಳಿಗೆ ಇನ್ನೊಂದು ಟಾಪ್ ಕೊಟ್ಟಿದ್ದನ್ನು ನಾನು ಇಸ್ಕೊಂಡ್ಬಿಟ್ಟೆ. ತುಂಬ ಇಷ್ಟ ಆಯಿತು ನನಗಿದು. ಆ್ಯಂಡ್ ಒನ್ ಮೋರ್ ವೈಟ್ ಅಂತೂ ಅಷ್ಟೇ, ವೈಟ್ ಅಂತೂ ನನ್ನ ಫೇವ್ರೆಟ್ ಅನ್ನಿಸ್ಬಿಟ್ಟು. ಸೊ ಎಲ್ಲದಕ್ಕೂ ಟೀಸ್ ಯೂಸ್ ಮಾಡಬೇಕು ಹಾಗೆ ಅಂತೂ ಆಗಲಿಕ್ಕಾಗಲ್ಲ. ಬಟ್ ಓಕೆ ಕೊಡ್ಬೋದು. ಬಟ್ ನಾನು ಸುಮಾರು ಜನ ಕಮೆಂಟ್ಸಲ್ಲೆಲ್ಲ ನೋಡಿದೆ, ನಾನು ಅವ್ರ ಪೇಜಲ್ಲೂ ಹೋಗಿ ನೋಡಿದೆ, ಚೆನ್ನಾಗಿಲ್ಲ, ಸೆಕೆಂಡ್ಸು, ಯೂಸ್ಡ್ ಕ್ಲಾತ್ಸ್ ಅಂದರು. ಹಾಗೇನು ಅನಿಸಿದೆ ನಮಗೆ, ಬಿಕಾಸ್ ನೀವು ನೋಡ್ತಿದ್ದೀರಲ್ಲ, ನನಗೆ ಯಾವುದು ಯೂಸ್ಡ್ ಕ್ಲಾತ್ಸ್ ಅಂತ ಅನಿಸಿಲ್ಲ. ಮೇ ಬಿ ಅವ್ರಿಗೆ ಹಂಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಬಟ್ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಟ್ರೈ ಮಾಡಿ ಆ್ಯಂಡ್ ಥ್ಯಾಂಕ್ ಯು.